ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆಶಿ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿದ ಯತೀಂದ್ರ ಸಿದ್ದರಾಮಯ್ಯ. ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ, ಜಿಬಿಎ ಆಡಳಿತ ಮಂಡಳಿಯಲ್ಲಿ ಯತೀಂದ್ರಗೆ ಸದಸ್ಯತ್ವವನ್ನ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಯತೀಂದ್ರ ಮನಗೆಲ್ಲುವಂತ ಪ್ಲಾನ್ ಅನ್ನ ಮಾಡಿದ್ರು. ತಾನು ಸಿಎಂ ಆದ್ರೆ ಯತೀಂದ್ರ ಬೆಳವಣಿಗೆಗೆ ಸಪೋರ್ಟ್ ಆಗತ್ತೆ ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕವಾಗಿ ತೀರಿಸಿದ್ರು. ಆದ್ರೆ ಯತೀಂದ್ರ ಬೆಂಗಳೂರು ನಿವಾಸಿ ಅಲ್ಲದಿದ್ರು ಕೂಡ ಜಿಬಿಎನಲ್ಲಿ ಅವರಿಗೆ ಸದಸ್ಯತ್ವ ಸ್ಥಾನವನ್ನ ನೀಡ್ತಾರೆ. ಯಾಕೆ ಅವರಿಗೆ ಸದಸ್ಯತ್ವ ಸ್ಥಾನವನ್ನ ನೀಡಿದ್ದು ಅನ್ನುವಂತ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಡಿಕೆಶಿ ಲೆಕ್ಕಾಚಾರನೇ ಈಗ ಉಲ್ಟಾ ಆದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಉತ್ತರಾಧಿಕಾರಿ ಅಂತ ಹೇಳಿದ್ರೆ ಏನು ಸತೀಶ್ ಜಾರಕಿಹೊಳಿ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ನಂತರದಲ್ಲಿ ಡಿಕೆಶಿ ಬಣದವರು ಕೂಡ ರೊಚ್ಚಿಗೇಳ್ತಾರೆ, ಎಲ್ಲೋ ಒಂದು ಕಡೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಏನೆಲ್ಲ ಪ್ಲಾನ್ ಮಾಡಿದ್ರು ಡಿಸಿಎಂ ಡಿಕೆಶಿ ಇನ್ಸೈಡ್, ಅದೆಲ್ಲವೂ ಕೂಡ ಸದ್ಯ ಉಲ್ಟಾ ಹೊಡಿತಾ ಅನ್ನುವಂತ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಡಿಕೆಶಿ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಹಲವು ಮುಖಂಡರು. ಡಿಕೆ ಪ್ಲಾನ್ ವರ್ಕೌಟ್ ಆಗಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಸಾಕಷ್ಟು ನಾಯಕರು. ಸಲಹೆಯನ್ನ ಸ್ವೀಕರಿಸದೆ ಯತೀಂದ್ರಗೆ ಜಿಬಿಎನಲ್ಲಿ ಸ್ಥಾನವನ್ನ ನೀಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸದ್ಯ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಈಗ ಡಿಕೆಶಿ ವಿರೋಧಿ ಗುಂಪಿನಲ್ಲಿ ಯತೀಂದ್ರ ಗುರುತಿಸಿಕೊಂಡಿದ್ದಾರೆ. ಜಿಬಿಎ ಸದಸ್ಯತ್ವ ಸ್ಥಾನವನ್ನ ನೀಡಿ ತೀವ್ರ ಪೇಚಿಗೆ ಸಿಲುಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆಪ್ತರ ಮಾತನ್ನ ಕೇಳಬೇಕಿತ್ತು ಅಂತ ಹೇಳಿ ಎಲ್ಲೋ ಡಿಸಿಎಂ ಡಿಕೆ ಶಿವಕುಮಾರ್ ಪರಿತಪಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರದ್ದುಗೊಂಡು ಹೊಸ ರೂಪದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಏನು ಕಾರ್ಯಾರಂಭ ಆಯಿತು, ಆ ನಂತರದಲ್ಲಿ ಬೆಂಗಳೂರು ನಗರವನ್ನ 5 ಪ್ರತ್ಯೇಕ ನಗರ ಪಾಲಿಕೆಗಳಾಗಿ ವಿಂಗಡಿಸಿ ಆಯುಕ್ತರನ್ನ ಕೂಡ ನೇಮಕ ಮಾಡ್ತಾರೆ. ಇನ್ನು ಪ್ರಾಧಿಕಾರದ ಸದಸ್ಯತ್ವದ ಹಂಚಿಕೆ ಅಂತ ಬಂದಾಗ ಸಾಕಷ್ಟು ವಿವಾದ ಸೃಷ್ಟಿಯಾಗತ್ತೆ. ಅಂದ್ರೆ ಸಿಎಂ ಪುತ್ರನಿಗೆ ಸದಸ್ಯತ್ವ, ಭಾರಿ ವಿರೋಧದ ಪ್ರಾಧಿಕಾರದ ಸದಸ್ಯತ್ವವನ್ನ ಬೆಂಗಳೂರಿನ ಸಂಸದರಾಗಿರ್ಬೋದು, ಶಾಸಕರು, ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ನೀಡಲಾಗಿದೆ. ಈ ಪಟ್ಟಿಯಲ್ಲಿ ಬೆಂಗಳೂರು ನಗರದ ಮತದಾರರಲ್ಲದ ಮತ್ತು ಹೊರ ಜಿಲ್ಲೆಯವರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ನೀಡಿರೋದು. ಅಂದ್ರೆ ಅವರಿಗೆ ಆ ಒಂದು ಸದಸ್ಯತ್ವದ ಸ್ಥಾನವನ್ನ ನೀಡಿರೋದು ಯಾಕೆ ಅನ್ನುವಂತ ಸಾಕಷ್ಟು ಆಕ್ರೋಶಗಳೆಲ್ಲವೂ ಕೂಡ ವ್ಯಕ್ತವಾಗಿತ್ತು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಜಿಬಿಎ ಆಡಳಿತ ಮಂಡಳಿಯಲ್ಲಿ ಯತೀಂದ್ರಗೆ ಡಿಕೆಶಿ ಸದಸ್ಯತ್ವ ಸ್ಥಾನವನ್ನ ನೀಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡ್ತಾರೆ. ಹಾಗಾಗಿ ಸಿಎಂ ಗಾದಿಯ ಹಾದಿಯನ್ನ ಈಸಿ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಸಿಎಂ ಡಿಕೆಶಿ ಏನೆಲ್ಲ ಪ್ಲಾನ್ ಮಾಡಿದ್ರು, ಆ ಎಲ್ಲ ಪ್ಲಾನ್ಗಳು ಕೂಡ ಎಲ್ಲೋ ಒಂದು ಕಡೆ ಉಲ್ಟಾ ಹೊಡಿತಾ ಅನ್ನುವಂಥ ಪ್ರಶ್ನೆ ಸದ್ಯ ಇರುವಂತದ್ದು. ದಿವ್ಯಾದಾಸ್, ಇದು ಅತ್ಯಂತ ಒಂದು ಮಹತ್ವದ ಬೆಳವಣಿಗೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಆಪ್ತ ಬಳಗದಲ್ಲಿ ಬಹಳಷ್ಟು ಜನ ಸಲಹೆಯನ್ನ ಕೊಡ್ತಾರೆ. ಯಾಕಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹಜವಾಗಿ ಸಿದ್ದರಾಮಯ್ಯ ಅವರ ಮಾತನ್ನ ಕೇಳೋದ್ರಿಂದ ನೀವು ಜಿಬಿಎ ಅಡಿನಲ್ಲಿ ಬರುವಂತಹ ಏನು ಆ ಸದಸ್ಯತ್ವದ ಒಂದನ್ನ ಅವರನ್ನ ಯತೀಂದ್ರ ಅವರಿಗೆ ಸದಸ್ಯತ್ವವನ್ನು ನೀಡಿರೋದು ಸರಿಯಲ್ಲ, ಅದು ನೀಡೋದು ಸರಿಯಲ್ಲ. ಅದ್ರ ಬದಲು ಅವ್ರಿಗೆ ಒಂದು ವೇಳೆ ನೀವು ಕೊಟ್ಟರೂ ಕೂಡ ಅದು ಉಪಯೋಗ ಬರಲ್ಲ ಅನ್ನುವಂತ ಒಂದು ಸಲಹೆಗಳನ್ನ ಅವರ ಅತ್ಯಂತ ಆಪ್ತರು ಹೇಳಿರ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ರಣತಂತ್ರವನ್ನ ಯಾವತ್ತು ನಂಬಿಕೊಂಡು ತಮ್ಮದೇ ಆದಂತಹ ಒಂದು ರಣತಂತ್ರವನ್ನ ಪಾಲಿಸೋರು. ಈ ಹಿನ್ನೆಲೆಯಲ್ಲಿ ಜಿಬಿಎ ಏನ್ ಸದಸ್ಯತ್ವದ ಒಳಗೆ ಇವರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅವರ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ. ಜೊತೆಗೆ ಪಟ್ಟಿನಲ್ಲೂ ಕೂಡ ಅವ್ರ ಹೆಸರು ಬರುತ್ತೆ. ಭಾರಿ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಯಾಕಂದ್ರೆ ಅವರು ಬೆಂಗಳೂರಿನ ಮತದಾರರಲ್ಲ, ಬೆಂಗಳೂರಿನ ಅವ್ರ ಮನೆ ಇಲ್ಲ. ಜೊತೆನಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಇಲ್ಲಿನ ಒಂದು ನಿವಾಸಿಗಳಲ್ಲೇ ಇರೋ ಹಿನ್ನೆಲೆಯಲ್ಲಿ ಅವರಿಗೆ ಜಿಬಿಎನಲ್ಲಿ ಸ್ಥಾನಮಾನ ಕೊಡಬಾರ್ದಾಗಿತ್ತು ಅನ್ನೋಂಥ ವಿರೋಧ ವ್ಯಕ್ತವಾಗಿತ್ತು. ಈಗ ಏನಾಗಿತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಮಾಸ್ಟರ್ ಪ್ಲಾನ್ ಏನಾಗಿತ್ತು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಈ ಸ್ಥಾನವನ್ನ ಕೊಟ್ರೆ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಪುತ್ರನಿಗೂ ಕೂಡ ಬೆಳೆಸ್ತಾರೆ ತಮ್ಮ ಜೊತೆನಲ್ಲಿ ಅನ್ನುವಂತ ಮಾತು ಬರಲಿ. ಜೊತೆನಲ್ಲಿ ನಾನು ಸಿದ್ದರಾಮಯ್ಯ ಅವರ ವಿರೋಧಿ ಅಲ್ಲ ಅನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರ ಮನಸ್ಸನ್ನ ಗೆಲ್ಲುವ ಒಂದು ತಂತ್ರವನ್ನ ಅವರು ಇದ್ರ ಮೂಲಕ ಮಾಡಿರ್ತಾರೆ. ಆದ್ರೆ ಇವತ್ತು ಇತ್ತೀಚೆಗೆ ಆಗಿರುವಂತ ಘಟನೆಯನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದಾಗಿದೆ. ಇತ್ತೀಚೆಗೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅವರ ಉತ್ತರಾಧಿಕಾರಿಯಾಗಿದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ನೆಕ್ಸ್ಟ್ ಅವರೇ ಆಗ್ತಾರೆ ಅಥವಾ ಅಹಿಂದ ಮುಖಂಡತ್ವ ವಹಿಸ್ಕೋಬೇಕಾಗತ್ತೆ ಅನ್ನುವಂತ ಮಾತುಗಳನ್ನೆಲ್ಲ ಯಾವಾಗ ಯತೀಂದ್ರ ಅವರು ಹೇಳ್ತಾ ಇದ್ರೆ ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ತುಂಬಾ ಪೇಚಿಗೆ ಸಿಲುಕುವಂತೆ ಮಾಡ್ತು. ಅದಕ್ಕೊಂದು ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಮಾತನ್ನ ಅಂದ್ರೆ ರಿಯಾಕ್ಷನ್ ಅನ್ನ ಕೇಳಿದಾಗ್ಲೂ ಕೂಡ ನಾನು ಯತೀಂದ್ರ ಅವ್ರ ಜೊತೆ ಮಾತಾಡ್ತೀನಿ ಅಂತ ಮಾತುಗಳನ್ನ ಮಾತ್ರಷ್ಟೇ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬೇಸರದ ಸಂಗತಿ ಅವರಿಗೆ ತಂದಿರುವಂತದ್ದು. ಯಾಕಂದ್ರೆ ಅವರ ಲೆಕ್ಕಾಚಾರ ಎಲ್ಲ ಉಲ್ಟಾಪಲ್ಟಾಗಿ ಹೋಗಿದೆ. ಸಿದ್ದರಾಮಯ್ಯ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನ ಹೊಡೆಯುವ ಒಂದು ತಂತ್ರ ಇತ್ತು. ಅಂದ್ರೆ ಸಿದ್ದರಾಮಯ್ಯರ ಮನಸ್ಸನ್ನು ಗೆಲ್ಲೋದು, ಯತೀಂದ್ರ ಅವರನ್ನ ಜೊತೆನಲ್ಲಿ ಇಟ್ಕೊಂಡು ಬೆಳೆಸ್ಕೊಳ್ಳೋದು, ಇವೆರಡನ್ನೂ ಕೂಡ
ಡಿ ಕೆ ಶಿವಕುಮಾರ್ ಅವ್ರ ಸ್ಕೆಚ್ ಆಗಿತ್ತು. ಆದ್ರೆ ಇದೆಲ್ಲ ಒಂದ್ ಕಡೆ ಆ ಸ್ಕೆಚ್ ಮಿಸ್ ಆಗಿದೆ. ಈಗ ಯತೀಂದ್ರ ಅವರಿಗೆ GBA ನಲ್ಲಿ ಸ್ಥಾನಮಾನ ಕೊಟ್ಟರು ಕೂಡ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣದೊಂದಿಗೆ ಗುರುತಿಸಿಕೊಂಡಿರುವಂತದ್ದು ಒಂದು ಅರಗಿಸಿಕೊಳ್ಳಲಾಗದಂತ ಒಂದು ತುತ್ತಾಗಿದೆ ಅಂತ ಹೇಳ್ಬೋದಾಗಿದೆ. ಪ್ರಸನ್ನ, ಇನ್ನು DKC ಹೂಡಿದಂತ ರಣತಂತ್ರ ಅವರಿಗೆ ಉಲ್ಟಾ ಹೊಡೆದಿದೆ. ಸೊ ಮುಂದೆ ಏನು ಪ್ಲಾನ್ ಅನ್ನ ಮಾಡಬಹುದು? ಖಂಡಿತವಾಗಿಯೂ ನೆಕ್ಸ್ಟ್ ಏನು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಆದ್ರೆ DK ಅವರ ಯಾವುದೇ ಒಂದು ಪ್ಲಾನ್ಗಳು ಹೇಗೈತೆ ದೂರದೃಷ್ಟಿ ಕೋನದಲ್ಲಿ ಇಟ್ಕೊಂಡು ಅವ್ರು ಪ್ಲಾನ್ ಅನ್ನ ಮಾಡಿರ್ತಾರೆ. ಅಂತಂದ್ರೆ ಇವತ್ತಂದ್ರೂ ನಾಳೆ ದಿನ ಹೈಕಮಾಂಡ್ಗೆ ಹೇಳಲಿಕ್ಕೆ, ಅಂದ್ರೆ ನೋಡಿ ನಾನು ಯಾವುದೇ ಕಾರಣಕ್ಕೂ ಒಂದು ವಿರೋಧ ರಾಜಕಾರಣವನ್ನ ಮಾಡೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಹೈಕಮಾಂಡ್ಗೆ ನಾನು ಈಗಾಗಲೇ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೀನಿ ಅನ್ನುವಂತ ಒಂದು ಅಂಶವನ್ನ ಅವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ, ಅಂದ್ರೆ ಪವರ್ ಟ್ರಾನ್ಸ್ಫರ್ ಅಂದ್ರೆ ಅಧಿಕಾರವನ್ನು ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಈ ಒಂದು ಅಂಶವನ್ನ ಅವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಕೊಟ್ಟಿರುವಂತದ್ದು. ಈಗಾಗಲೇ ಘೋಷಣೆ ಆಗಿರೋದ್ರಲ್ಲಿ ಯತೀಂದ್ರ ಅವ್ರನ್ನ ಆ ಒಂದು ಸ್ಥಾನದಿಂದಂತೂ ವಾಪಸ್ ತೆಗಿಯಕ್ಕಾಗಲ್ಲ. ಆದ್ರೆ ರಾಜಕೀಯ ಸಮತೋಲನವನ್ನ ಮೂಡಿಸುವ ಒಂದು ಲೆಕ್ಕಾಚಾರ ಏನಿದೆ DK ಅವ್ರದ್ದು, ಅದು ಮುಂದಕ್ಕೆ ಅದು ಅವ್ರಿಗೆ ಯಾವತ್ತು ಮುಂದೆ ಅದು ಕೈ ಹಿಡಿಬಹುದು ಎನ್ನುವಂತಹ ಒಂದು ಊಹೆ ಅವ್ರಿಗಿದೆ. ಆದ್ರೆ ಕೂಡ ಅತ್ಯಾಪ್ತರು ಇವತ್ತು ಆ ಒಂದು ನಿರ್ಧಾರ ನಿಮ್ದು ತಪ್ಪಾಗಿತ್ತು, ಇದು ಮಾಡಬಾರ್ದಾಗಿತ್ತು, ನೋಡಿ ನೀವು ಈ ತರ ಒಂದು ಅವಕಾಶವನ್ನ ಆತನಿಗೆ ಕೊಟ್ಟರು ಕೂಡ ಉಲ್ಟಾ ಮಾತಾಡಿದ್ದಾರೆ, ನಿಮ್ ವಿರುದ್ಧ ನಿಮ್ಮ ಒಂದು ವಿರೋಧಿ ಬಣದ ಜೊತೆ ಗುರುತಿಸ್ಕೊಂಡಿರೋದು ಸರಿಯಲ್ಲ ಅನ್ನುವಂತ ಮಾತನ್ನ DK ಅವ್ರು ಹೇಳಿದಾಗ್ಲೂ DK ಅವರೆಲ್ಲರಿಗೂ ಹೇಳ್ತಾ ಇರೋದು ಏನಂತಂದ್ರೆ ನೋಡಿ ಮುಂದೆ ಕಾದ್ ನೋಡಿ, ಯಾಕಂತಂದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಇರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂದು ತೆಗೆದುಕೊಂಡಿರೋ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ನನಗೆ ಒಳ್ಳೆ ಒಂದು ಪ್ಲಸ್ ಆಗ್ಬಹುದು ಎನ್ನುವಂತ ಒಂದು ಅವರು ಈಗಲೂ ಕೂಡ ತಮ್ಮ ನಿರ್ಧಾರದ ಮೇಲೆ ಅಚಲರಾಗಿ ನಿಂತಿದ್ದಾರೆ. ಅದೇನೇ ಆಗ್ಲಿ ಕೂಡ ಎಲ್ಲೋ ಒಂದ್ ಕಡೆ ಯತೀಂದ್ರ ಅವರು ಕೂಡ ಸಿದ್ದರಾಮಯ್ಯ ಅವರ ಪರ ಇಲ್ಲ ಎನ್ನುವಂತಹ ಒಂದು ವಿಚಾರ ಈ ಸ್ಟೇಟ್ಮೆಂಟ್ ಇಂದ ಬಹಳ ಸ್ಪಷ್ಟವಾಗಿ ನಿಚ್ಚಳವಾಗಿ ಗೊತ್ತಾಗ್ತಾ ಇರುವಂತದ್ದು. ದಿವ್ಯದಾಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಉಪಾಧ್ಯಕ್ಷರಾಗಿದ್ದಾರೆ. ಬೆಂಗಳೂರಿನ ಎಲ್ಲ ಶಾಸಕರು ಅದರ ಸದಸ್ಯರಾಗಿರ್ತಾರೆ. GBG ಆಕ್ಟ್ 2024 ಸೆಕ್ಷನ್ 9(3)D ಪ್ರಕಾರ ಸನ್ಮಾನ್ಯ ಗೃಹ ಮಂತ್ರಿಗಳು ಸದಸ್ಯರಾಗಿದ್ದರು. ಆದರೆ ಈ ದಿನ 26/8/2025 ಜಾರಿಗೆ ತಂದಿರತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಗೃಹ ಮಂತ್ರಿಗಳನ್ನು ಕೈಬಿಟ್ಟಿದ್ದಾರೆ. ಜೊತೆಗೆ ಸೆಕ್ಷನ್ 9(3)J ಪ್ರಕಾರ ಪ್ರತಿ ಪಾಲಿಕೆಯಿಂದ 2 ನಾಮಿನೇಟೆಡ್ ಸದಸ್ಯರನ್ನ ಗ್ರೇಟರ್ ಬೆಂಗಳೂರು ಆಡಳಿತಕ್ಕೆ ನೇಮಕ ಮಾಡುವ ಅವಕಾಶವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾಯ್ದೆ 2024 ಅದನ್ನ ಕೈಬಿಟ್ಟಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳದ ಡೈರೆಕ್ಟರ್ ಅವರು ಅದಕ್ಕೆ ಸದಸ್ಯರಾಗಿದ್ರು, ಅವರನ್ನ ಈ ದಿನ ತಂದಿರತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಕೈಬಿಟ್ಟಿದ್ದಾರೆ. ಮತ್ತೆ GBG ಆಕ್ಟ್ 2024 ಏನು ರಾಜ್ಯಸಭಾ ಸದಸ್ಯರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ. ಈ ದಿನ ತಂದಿರತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಅವ್ರಿಗೆ ಮತದಾನದ ಹಕ್ಕನ್ನ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ K ಸುಧಾಕರ್ ಅವರನ್ನ ಈ ಗ್ರೇಟರ್ ಬೆಂಗಳೂರು ಆಡಳಿತ ಸದಸ್ಯ ಮಂಡಳಿಯಿಂದ ದೂರ ಇಟ್ಟಿರೋದು ಯಾಕೆ ಅಂದ್ಬಿಟ್ಟು ನಾನು ಸರ್ಕಾರವನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಈ ದಿನದ ನೋಟಿಫಿಕೇಶನ್ ಅಲ್ಲಿ ಒಂದು ಆಶ್ಚರ್ಯಕರವಾದಂತ ಒಂದು ಸಂಗತಿ ಕಂಡು ಬರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸುಪುತ್ರರಾದ ಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಗ್ರೇಟರ್ ಬೆಂಗಳೂರು ಆಡಳಿತದ ಸದಸ್ಯರನ್ನಾಗಿ ನೇಮಕನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ದೀರಿ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ.